ಇಷ್ಟವಿಲ್ಲದ ಮದುವೆ, ಮಾನಸಿಕ ದೈಹಿಕ ಕಿರುಕುಳ, ಅನೈತಿಕ ಸಂಬಂಧ, ವರದಕ್ಷಿಣೆ ಹಿಂಸೆ, ಕೌಟುಂಬಿಕ ಕಲಹ, ವೈಮನಸ್ಸು, ಸಂಶಯ ಹೀಗೆ ಹಲವು ಕಾರಣಗಳಿಂದ ಪತಿ ಪತ್ನಿ ಮಧ್ಯೆ ಜಗಳ ಏರ್ಪಟ್ಟು ವಿಚ್ಛೇದನದ ಹಂತದವರೆಗೂ ಕೂಡ ಹೋಗ್ತಾ ಇವೆ. ಅಲ್ಲದೆ ಪರಸ್ಪರ ಪ್ರೀತಿ, ವಿಶ್ವಾಸ, ಗೌರವ, ಬದ್ಧತೆ, ಇಚ್ಛೆ ಇಲ್ಲದೆ ಇರುವುದು ಕೂಡ ಸಂಸಾರದಲ್ಲಿ ಬಿರುಕು ಮೂಡಲು ಕಾರಣವಾಗ್ತಾ ಇದ್ದು, ಕಳೆದ 5 ವರ್ಷದಲ್ಲಿ ವಿಚ್ಛೇದನಕ್ಕೆ 1.95 ಲಕ್ಷ ಅರ್ಜಿಗಳು ಬಂದಿವೆಯಂತೆ. ಹೌದು, ವಿಚ್ಛೇದನ ಕೋರಿ ರಾಜ್ಯದ ಕೌಟುಂಬಿಕ ನ್ಯಾಯಾಲಯಗಳಲ್ಲಿ ಸಲ್ಲಿಕೆಯಾಗಿರತಕ್ಕಂಥ ಅರ್ಜಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದು, ಪ್ರತಿ ವರ್ಷ 40,000 ಅರ್ಜಿಗಳು ಬರ್ತಾ ಇದ್ದು, ನಿತ್ಯ ಸರಾಸರಿ 100ಕ್ಕೂ ಹೆಚ್ಚು ಅರ್ಜಿಗಳು ನ್ಯಾಯಾಲಯದ ಮೆಟ್ಟಿಲನ್ನು ಏರ್ತಾ ಇವೆ ಅಂತೆ. ಹೌದು, 2020ರಲ್ಲಿ 20,454 ಅರ್ಜಿಗಳು ಸಲ್ಲಿಕೆಯಾಗಿದ್ರೆ 2024ರ ಅಂತ್ಯದ ವೇಳೆಗೆ 36,952 ಅರ್ಜಿಗಳು ಸಲ್ಲಿಕೆಯಾಗಿವೆ. ಇನ್ನು ಕೋವಿಡ್ ನಂತರದ 2022ರಲ್ಲಿ ಅವುಗಳ ಸಂಖ್ಯೆ 66,863ಕ್ಕೆ ಏರಿಕೆಯಾಗಿತ್ತು. ಈ ವರ್ಷ ಫೆಬ್ರವರಿ ಅಂತ್ಯದವರೆಗೆ 5,576 ಅರ್ಜಿಗಳು ಸಲ್ಲಿಕೆಯಾಗಿವೆ ಅಂತೆ. ಇನ್ನು ವಿಚ್ಛೇದನ ಅರ್ಜಿಯಲ್ಲಿ ಅನೈತಿಕ ಸಂಬಂಧದ ಆರೋಪವೇ ಹೆಚ್ಚಾಗಿದ್ದು, ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ಮೈಸೂರಿನಂತಹ ನಗರಗಳಲ್ಲಿ ಇಂತಹ ಪ್ರಕರಣಗಳು ಹೆಚ್ಚಾಗ್ತಿವೆ ಅಂತೆ. ಇನ್ನು ನಗರ ಪ್ರದೇಶಗಳಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿ ಪ್ರಭಾವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಪದದ ದುರ್ಬಳಕೆ ಹೆಚ್ಚಾಗ್ತಾ ಇದೆಯಂತೆ. ಅದರಲ್ಲೂ ಮದುವೆಯಾದಂತಹ ಒಂದೇ ದಿನಕ್ಕೆ ವಿಚ್ಛೇದನ ಕೋರಿ ಬೇರ್ಪಟ್ಟಂತಹ ಜೋಡಿಗಳ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆಯಂತೆ. ಹೀಗಾಗಿ ಪತಿ ಪತ್ನಿಯರ ನಡುವಿನ ವಿವಾದಗಳನ್ನು ಪರಿಹರಿಸಲು ನಿಪುಣ ಮಧ್ಯಸ್ಥಿಕೆದಾರರನ್ನ ಹೈಕೋರ್ಟ್ ನೇಮಕ ಮಾಡಿ ವಿಚ್ಛೇದನದಿಂದ ದೂರ ಉಳಿಯುವಂತೆ ಮಾಡಲಾಗ್ತಾ ಇದೆಯಂತೆ.